ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ಮೃತ ಬಾಲಕ ನಿರಂಜನ್ ಅವರ ತಾಯಿ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಾಯ್ತು ಅಂತ ಇದು? ಮ್ಯಾಮ್ ಅವನು 3 ಸೈಕಲ್ ಚೈನ್ ಕಟ್ಟಾಗಿದೆ ಅಂತೇಳಿ ರೆಡಿ ಮಾಡ್ಸಕ್ ಹೋದಾಗ ಅವರ ಫ್ರೆಂಡ್ ಜೊತೆ ಪಾರ್ಕ್ ಹತ್ರ ಹೋದಾಗ ಅದು ಗೇಟ್ ತೆಗಿಯೋವಾಗ ಗೇಟ್ ಬಿದ್ದು ಆ ಥರ ಆಗಿದೆ ಅಂತ ಹೇಳಿದ್ರು ಮ್ಯಾಮ್. ಓಕೆ, ನಿಮಗೆ ಗೊತ್ತಾಗಿದ್ದು ಯಾವಾಗ ಈ ಘಟನೆ? ನನಗೆ 4:05 ಗೊತ್ತಾಯ್ತು ಮ್ಯಾಮ್. ಅವರು ಒಬ್ರು ಅಲ್ಲಿ ಪಕ್ಕದಲ್ಲಿದ್ದವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ನನ್ನ ಮನೆ ಹತ್ರ ಬಂದು ನಿಮ್ಮ ಮಗುಗೆ ಈ ಥರ ತಲೆಗೆ ಏಟಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಬನ್ನಿ ಅಂತ ಕರ್ಕೊಂಡು ಬಂದರು ಮ್ಯಾಮ್ ಅವರು. ಓಕೆ, ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲೇ ಈ ರೀತಿ ಆಗ್ಬಿಟ್ಟಿತ್ತಾ? ನಮ್ಗೆ ಹಾಸ್ಪಿಟ್ಲಲ್ಲಿ ಬಂದ ತಕ್ಷಣನೇ ಒಳಗಡೆ ಕರೆದ್ರು ಮ್ಯಾಮ್. ಆದರೆ ಅವರು ಇನ್ನೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಲ್ಲ, ಅದು ಉಸಿರಾಟ ಇಲ್ಲ ಅಂದ್ಬಿಟ್ಟು ಎದೆ ಮೇಲೆಲ್ಲ ಪ್ರೆಸ್ ಮಾಡ್ತಾ ಇದ್ರು ಮ್ಯಾಮ್. ಅವನಿಗೆ ನಮಗೆ ಮುಖ ನೋಡಕ್ಕೆ ಕೊಟ್ಟಿಲ್ಲ ಮ್ಯಾಮ್. ಓಕೆ, ನಿಮಗೆ ಎಷ್ಟೊತ್ತಿಗೆ ಸಿಕ್ಕಿದ್ದು? ನಮಗೆ ಇವಾಗ 4:45 ಗಂಟೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಮ್ಯಾಮ್. ಜೀವ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಮಗ ದಿನ ಅಲ್ಲೇ ಆಟ ಆಡೋಕೆ ಹೋಗ್ತಾ ಇದ್ರಾ? ಹೋಗ್ತಾ ಇದ್ದ ಮ್ಯಾಮ್. ಅಂದ್ರೆ ಈ ಗೇಟ್ ಈ ತರ ಆಟ ಆಡ್ಕೊಂಡು ಆಕ್ಟಿವ್ ಆಗಿದ್ದ, ಆಟ ಆಡ್ಕೊಂಡು ಬರ್ತಾ ಇದ್ದ. ಇಲ್ಲ ಮ್ಯಾಮ್. ನಿಮ್ಗೆ ಏನ್ ಅನ್ನಿಸ್ತು ಅಲ್ಲಿ ನೋಡಿದಾಗ, ಗ್ರೌಂಡ್ ನ ನೋಡಿದಾಗ? ಅಂದ್ರೆ ಗೇಟು ಈ ತರ ದುರಸ್ತಿ ಆಗಿತ್ತು ಅಂತ ಮೊದಲೇ ಗೊತ್ತಿತ್ತಾ ನಿಮ್ಗೆ? ನಾನು ಆ ಕಡೆ ಹೋಗಿರ್ಲಿಲ್ಲ ಮ್ಯಾಮ್. ಓಕೆ, ಡೈಲಿ ಹೋಗ್ತಿದ್ರ ಆಟ ಆಡಕ್ ಅಲ್ಲಿಗೆ? ಡೈಲಿ ಅಂತ ನಂಗೆ ಗೊತ್ತಿಲ್ಲ ಮ್ಯಾಮ್. ಒಟ್ನಲ್ಲಿ ಆಟ ಆಡಕ್ ಹೋಗ್ತಾ ಇದ್ದ. ಮೊನ್ನೆ ಏನೋ ಹೋಗಿದ್ದೆ ಅಂತ ಹೇಳ್ದ ಅಷ್ಟೇ ಮ್ಯಾಮ್. ಅದು ಬಿಟ್ರೆ ನಂಗೆ ಗೊತ್ತಿಲ್ಲ. ಆಟ ಆಡಕ್ಕೆಲ್ಲ ಹುಡುಗರ ಜೊತೆ ಅಲ್ಲೇ ಹೋಗ್ತಾ ಇದ್ದಿದ್ದವರು. ಜೊತೆಲಿ ಹೋಗಿದ್ದ ಹುಡುಗರಿಗೆ ಏನೂ ಆಗಿಲ್ವಾ? ಇಲ್ಲ ಮ್ಯಾಮ್, ಅವ್ರಿಗೇನು ಆಗಿಲ್ಲ. ಅವರು ಇದು ಸೈಕಲ್ನ ಒಬ್ಬ ಇಟ್ಕೊಂಡಿದ್ದ, ಇವನು ಗೇಟ್ ತೆಗಿಯೋವಾಗ ಗೇಟ್ ಬಿದ್ದಿದೆ ಅಂತ ಹೇಳಿದ್ರು ಮ್ಯಾಮ್. ಓಕೆ, ಆಮೇಲೆ ತಕ್ಷಣ ಅಲ್ಲಿದ್ದವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಂ ಮ್ಯಾಮ್. ಓಕೆ, ಧನ್ಯವಾದ ಅಮ್ಮ ಮಾತನಾಡಿದ್ದಕ್ಕೆ.